Hello students, welcome to 8th standard English subject. So in the last class we have completed one poem from the poetry section, which is that poem Benjamin Jones Goes Swimming. This was a poem we have completed. So today again we'll move to the prose side. That is a second lesson from a prose, which is that the boy who sold wisdom. The boy who sold wisdom. So we'll start with this lesson now. Prose 2, the boy who sold wisdom. The boy who sold wisdom. So what does this lesson mean by? What does this heading mean by? First of all, that we have to know, no? ಒಬ್ಬ ಹುಡುಗ ವಿಸ್ಡಮನ್ನು ಸೋಲ್ ಮಾಡಿದ ಅಂತ ಹೇಳ್ತಿದ್ದಾರೆ ಅವರು. ಏನದು ವಿಸ್ಡಮ್ ಅಂದರೆ ಏನು? ವಿಸ್ಡಮ್ ಅಂದರೆ ಬುದ್ಧಿವಂತಿಕೆ. ಈ ಹುಡುಗ ಏನು ಮಾಡಿದ? ತನ್ನ ಬುದ್ಧಿವಂತಿಕೆಯನ್ನು ಮಾರ್ಬಿಟ್ಟ. ಯಾವ ಕಾರಣಕ್ಕೆ, ಹೇಗೆ ಬುದ್ಧಿವಂತಿಕೆನ ಮಾರಬಹುದಾ ಅನ್ನೋದನ್ನು ಈ ಲೆಸನ್ನಲ್ಲಿ ನೋಡೋಣ. So first there is a pre-reading task. We'll move to the pre-reading task. King Akbar received a letter from a neighboring king asking for a potful of wisdom. He in turn consulted his clever jester Birbal. So what Akbar did? He received a letter from a neighboring king. ಬೇರೆ ಕಿಂಗ್ ಇಂದ ಅವನಿಗೆ ಒಂದು ಲೆಟರ್ ಬಂತು. ಏನಂತ? ಪಾಟ್ಫುಲ್ ಆಫ್ ವಿಸ್ಡಮ್, ನಿಮ್ಮ ಬುದ್ಧಿವಂತಿಕೆಯನ್ನು ಸ್ವಲ್ಪ ಕೊಡಿ ಅಂತ ಹೇಳಿ ಅವರು ಒಂದು ಲೆಟರ್ನ ಬರೆದ್ರು. ಹಿ ಇನ್ ಟರ್ನ್ ಕನ್ಸಲ್ಟೆಡ್ ಹಿಸ್ ಕ್ಲೆವರ್ ಜಸ್ಟರ್ ಬೀರ್ಬಲ್. ಆಗ ಅಕ್ಬರ್ ಏನು ಮಾಡಿದರು? ತಮ್ಮ ಕಡೆ ಇದ್ದ ಜಸ್ಟರ್ ಅಂದರೆ ಹಾಸ್ಯಗಾರನಾದ ಬೀರ್ಬಲ್. ಜಸ್ಟರ್ ಅಂದರೆ ಹಾಸ್ಯಗಾರ ಆದಂತಹ ಬೀರ್ಬಲ್ನ ಅವರು ಕನ್ಸಲ್ಟ್ ಮಾಡಿದರು. He went and consulted a Birbal. Who has consulted? Akbar has consulted Birbal. Birbal requested the king to give him some time to give a potful of wisdom. So what a Birbal did, he asked some time. For whom? For Akbar, to give a potful of wisdom. The king agreed. So the Akbar agreed. So Birbal grew a pumpkin in a pot and gave it to the king. ಅದಕ್ಕಾಗಿ ಬೀರ್ಬಲ್ ಏನು ಮಾಡಿದರು? ಪಂಪ್ಕಿನ್ ಅಂದರೆ ಕುಂಬಳಕಾಯನ್ನು ಅವರು ಒಂದು ಪಾಟ್ನಲ್ಲಿ ಬೆಳೆದು ಯಾರಿಗೆ ಕೊಟ್ಟರು? ಅಕ್ಬರ್ಗೆ ಕೊಟ್ಟರು. ದ ಕಿಂಗ್ ಇನ್ ಟರ್ನ್ ಸೆಂಟ್ ಇನ್ ಅಕ್ರಾಸ್ ಟು ದ ನೇಬರಿಂಗ್ ಕಿಂಗ್ ವಿತ್ ಅ ನೋಟ್. ಆ ಪಂಪ್ಕಿನ್ನನ್ನು ಅಕ್ಬರ್ ಏನು ಮಾಡಿದರು? ಆ ನೇಬರಿಂಗ್ ಕಿಂಗ್ ಒಬ್ಬರು ಲೆಟ್ರ್ ಬರೆದಿದ್ರಲ್ಲ, ಅವರಿಗೆ ಅವರು ವಾಪಸ್ ಒಂದು ನೋಟನ್ನು ಕಳಿಸಿದರು. ದ ವಿಸ್ಡಮ್ ಶುಡ್ ಬಿ ರಿಮೂವ್ಡ್ ವಿದೌಟ್ ಡ್ಯಾಮೇಜಿಂಗ್ ದ ಪಾಟ್ ಆರ್ ಅ ವಿಸ್ಡಮ್ ಇನ್ ಇಟ್. ಅವರೇನಂದರು? ಈ ವಿಸ್ಡಮ್ನ, ಈ ಬುದ್ಧಿವಂತಿಕೆನ ನೀನೇನು ಮಾಡಬೇಕು? ಸೊಕಾಶ ಪಾಟದಿಂದ ತೆಗಿಬೇಕು, ಅದು ಡ್ಯಾಮೇಜ್ ಆಗಬಾರ್ದು, ಹಾಗೆ ಅದನ್ನು ತೆಗಿಬೇಕು ಅಂತ ಹೇಳಿದರು. ಇಫ್ ಯು ಡ್ಯಾಮೇಜ್ ಐದರ್ ಆಫ್ ದೆಮ್ ಯು ಶುಡ್ ಬಿ ರೆಡಿ ಫಾರ್ ಅ ಬ್ಯಾಟಲ್. ನೀನೇನಾದರೂ ಡ್ಯಾಮೇಜ್ ಮಾಡಿದರೆ ನೀನು ಬ್ಯಾಟಲ್ ಅಂದರೆ ವಾರ್ ಮಾಡೋಕ್ಕೆ ರೆಡಿ ಇರಬೇಕು ಅಂತ ಹೇಳಿದರು. ದ ನೇಬರಿಂಗ್ ಕಿಂಗ್ ವಾಸ್ ಸರ್ಪ್ರೈಸ್ ಟು ಸಿ ದ ಪಾಟ್ಫುಲ್ ಆಫ್ ವಿಸ್ಡಮ್. ಏನು ಬಂದರು? ಆ ಕಿಂಗ್, ನೇಬರಿಂಗ್ ಕಿಂಗ್ ಏನಿದ್ರಲ್ವ, ಅವರು ತುಂಬಾ ಆಶ್ಚರ್ಯವಾದರು. ಯಾಕೆ ಆಶ್ಚರ್ಯ ಆಯಿತು ಅವರಿಗೆ? ಆ ಪಾಟ್ಫುಲ್ ಆಫ್ ವಿಸ್ಡಮ್ನ ನೋಡಿ, ಆ ಪಾಟ್ನಲ್ಲಿದ್ದಂತಹ ಆ ವಿಸ್ಡಮ್ನ, ಆ ಬುದ್ಧಿವಂತಿಕೆಯನ್ನು ನೋಡಿ ಅವರಿಗೆ ಆಶ್ಚರ್ಯ ಆಯಿತು. ರಿಯಲೈಸ್ಡ್ ಹಿಸ್ ಮಿಸ್ಟೇಕ್ ಆ್ಯಂಡ್ ಫೆಲ್ ಅಟ್ ದ ಎಂಪರರ್ಸ್ ಫೀಟ್. ಹಿ ಬೆಗ್ಡ್ ದ ಎಂಪರರ್ ಫಾರ್ಗಿವ್ ಹಿಮ್. ಅವ್ರ ಮಿಸ್ಟೇಕ್ ಅವರಿಗೆ ಅರ್ಥ ಆಯಿತು. ಯಾರಿಗೆ? ನೇಬರಿಂಗ್ ಕಿಂಗ್ ಅವರಿಗೆ. ಯಾಕಂದರೆ ಬುದ್ಧಿವಂತಿಕೆನ ಸೆಲ್ ಮಾಡೋಕ್ಕಾಗತ್ತಾ? ಯಾರ ಕಡೆ ಅಂತ ಅದು ಇಸ್ಕೊಳ್ಳೋಕ್ಕಾಗತ್ತಾ? ಆಗಲ್ಲ. ಹಾಗಾಗಿ ಅವರಿಗೆ ಆ ಮಿಸ್ಟೇಕ್ ಅರಿವಾಯಿತು.
ನಾ ಏನು ತಪ್ಪು ಮಾಡಿದೆ ಅನ್ನೋದು ಅವರಿಗೆ ಅರಿವಾಯಿತು. ತನ್ನ ತಪ್ಪಿನ ಅರಿವಾಗಿ ಅವ್ರು ಏನು ಮಾಡಿದರು, ಅಲ್ಲಿದ್ದಂತಹ ಅಕ್ಬರ್ ಕಾಲಿಗೆ ಬಿದ್ದರು, ನಮಸ್ಕಾರ ಮಾಡಿದರು. ಹಿ ಬೆಗ್ಡ್ ಫಾರ್ ಎಂಪರರ್ ಫಾರ್ಗಿವ್ ಹಿಮ್, ತನ್ನ ಕ್ಷಮಿಸೋಕೆ ಅವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಹೇಳಿದರು, ನನ್ನದು ತಪ್ಪಾಯಿತು, ನನ್ನನ್ನು ಕ್ಷಮಿಸು ಅಂತ ಅವರು ಕೇಳಿಕೊಂಡ್ರು. ವಾಟ್ ವಾಸ್ ದ ಡಿಮ್ಯಾಂಡ್ ಆಫ್ ದ ನೇಬರಿಂಗ್ ಕಿಂಗ್? So they have given a questions here. You have to answer to that. By reading this para, you will come to know what is the answer for this. I have already discussed with you this para, so you will come to know very easily. What was the demand of the neighboring king? It is the first one. Second one, how did Birbal get a pot full of wisdom? Second one, what is the meaning of a pot full of wisdom? So these are the 3 questions you have to answer to them. Okay, so we'll start with a lesson. So what is this lesson consist of? From whom it is? Nagendra. Nagendra is a boy. About him this story is based. Okay, ಈ ಹುಡುಗನ ಮೇಲೆ ಈ ಕತೆ ಆಧಾರವಾಗಿದೆ. ಆ ಹುಡುಗನ ಹೆಸರೇನು? ನಾಗೇಂದ್ರ. Shall we start? Yes. Nagendra was orphaned and found himself without a job. Orphaned ಅಂದರೆ ಏನು? ಅವನು ಅನಾಥನಾಗಿದ್ದ, ಅವನಿಗೆ ಏನು ಕೆಲಸ ಇರಲಿಲ್ಲ. He was a clever and he had learned many things by observing his father. One day he had a brilliant idea. He went into the town and hid at the smallest and cheapest place he could find and set up a shop. He spent a few nickel coins he had on paper, ink and a pen. ಆ ಹುಡುಗನಿಗೆ ಏನೂ ಕೆಲಸ ಇರಲಿಲ್ಲ, ಆದರೆ ಅವನು ತುಂಬ ಜಾಣನಾಗಿದ್ದ. ಅವನ ತಂದೆ ಮಾಡುವಂಥ ಕೆಲಸಗಳನ್ನು ಅವನು ಅದನ್ನು ನೋಡಿ ಅಬ್ಸರ್ವ್ ಮಾಡಿದ್ದ, ಅದನ್ನು ಗಮನಿಸಿದ್ದ, ಹೇಗೆ ಮಾಡಬೇಕೆಲ್ಲ ಕೆಲಸ ಅಂತ ನೋಡಿ ತಿಳ್ಕೊಂಡು ಒಂದಿನ ಏನು ಮಾಡಿದ, ಅವನಿಗೆ ಕಡೆ ಒಂದು ಬ್ರಿಲಿಯಂಟ್ ಆದಂತಹ ಒಂದು ಬೆಸ್ಟ್ ಆದಂತಹ ಐಡಿಯಾ ಇತ್ತು ಅವನ ಕಡೆ. ಏನದು ಐಡಿಯಾ? ಅವನು ಒಂದು ಊರಿಗೆ ಹೋಗಿ ಏನು ಮಾಡ್ದ, ಅಲ್ಲೊಂದು ಸ್ಮಾಲೆಸ್ಟ್ ಆ್ಯಂಡ್ ಚೀಪೆಸ್ಟ್ ಅಂದರೆ ಸಣ್ಣದಾದಂತಹ ಮತ್ತು ತುಂಬ ಚೀಪ್ ಆದಂತಹ ಒಂದು ಪ್ಲೇಸನ್ನು ಹುಡುಕಿ ಅಲ್ಲಿ ಒಂದು ಶಾಪನ್ನು ಇಟ್ಟ, ಒಂದು ಅಂಗಡಿಯನ್ನು ಇಟ್ಟ. ಅವೇನು ಮಾಡಿದ, he spent a few nickel coins he had on paper, ink and pen. ಅವನ ಕಡೆ ಇದ್ದಂತಹ ನಿಕ್ಕಲ್ ಕಾಯಿನ್ಸ್. ಓಕೆ, ನಿಕ್ಕಲ್ ಕಾಯಿನ್ಸ್ ಅಂದರೆ ಬಿಳಿ ಲೋಹ ಅಂತ ಕರಿತೀವಿ. ನಿಕ್ಕಲ್ ಅಂದರೆ ಬಿಳಿ ಲೋಹ ಅಂತ ಕರಿತೀವಿ. ಇಟ್ ಈಸ್ ಅಪ್ ಟು ದ ಮಾರ್ಕ್ ಆಫ್ ಕಾಯಿನ್ಸ್ ಓನ್ಲಿ. Okay, it is also a money. Over his shop he put a placard that said wisdom for sale. ಏನಂತ ಹೆಸರು ಹಾಕಿದ ಶಾಪಿಗೆ? ವಿಸ್ಡಮ್ ಫಾರ್ ಸೇಲ್, ಬುದ್ಧಿವಂತಿಕೆನ ನಾನು ಮಾರ್ತಾ ಇದ್ದೀನಿ ಅಂತ ಹೇಳಿ ಒಂದು ಬೋರ್ಡನ್ನು ಅವನು ಹಾಕಿದ. ಆಲ್ ಅರೌಂಡ್ ಹಿಮ್ ವೇರ್ ಮರ್ಚೆಂಟ್ಸ್ ಹೂ ಹ್ಯಾಡ್ ಲಾರ್ಜ್ ಶಾಪ್ಸ್. ದೇ ಸೋಲ್ಡ್ ಕ್ಲಾತ್, ಜ್ಯುವೆಲರಿ, ಫ್ರೂಟ್ಸ್, ವೆಜಿಟೇಬಲ್ಸ್ ಆ್ಯಂಡ್ ಥಿಂಗ್ಸ್ that people brought every day. ಅಲ್ಲಿದ್ದಂತಹ ದೊಡ್ಡ ದೊಡ್ಡ ಅಂಗಡಿಗಳು ಅವ್ರೇನು ಮಾಡಿದರು, ಅಲ್ಲಿ ಏನೇನು ಮಾರ್ತಾ ಇದ್ರಲ್ಲಿ ಸುತ್ತಮುತ್ತಲು ಕ್ಲಾತ್ ಬಟ್ಟೆಗಳನ್ನು, ಜ್ಯುವೆಲ್ಲರಿ ಬಂಗಾರನ್ನು, ಫ್ರೂಟ್ಸ್ ಹಣ್ಣುಗಳನ್ನು, ವೆಜಿಟೇಬಲ್ಸ್ ತರಕಾರಿಗಳನ್ನು ಮತ್ತು ಸೋ ಮೆನಿ ಥಿಂಗ್ಸ್ ಅಂದರೆ ದಿನ ಬಳಕೆಯ ವಸ್ತುಗಳನ್ನು ಅವರು ಮಾರ್ತಾ ಇದ್ರಲ್ಲಿ ಸುತ್ತಮುತ್ತಲು, ಅವನು ಅಂಗಡಿಯ ಸುತ್ತಮುತ್ತಲು ಎವ್ರಿ ಡೇ ದಿನ ಅವರು ಮಾರ್ತಾಯಿದ್ರು. ನಾಗೇಂದ್ರ ಕಾಲ್ಡ್ ಔಟ್ ಆಲ್ ಕೈಂಡ್ಸ್ ಆಫ್ ವಿಸ್ಡಮ್ ಫಾರ್ ಸೇಲ್. ಎಲ್ಲ ಥರದಂತಹ ಬುದ್ಧಿವಂತಿಕೆಯನ್ನು ನಾನು ಇಲ್ಲಿ ಮಾರ್ತಾ ಇದ್ದೀನಿ ಅಂತ ಅವನು. ರೀಸನೇಬಲ್ ಪ್ರೈಸಸ್. ದ ಪೀಪಲ್ ಹೂ ಹ್ಯಾಡ್ ಕಮ್ ಟು ಬೈ ಥಿಂಗ್ಸ್ ಕುಡ್ ನಾಟ್ ಸಿ ಎನಿಥಿಂಗ್ ಇನ್ ಹಿಸ್ ಶಾಪ್ ಬಟ್ ಕುಡ್ ಓನ್ಲಿ ಹಿಯರ್ ದ ವರ್ಡ್ಸ್ ಹಿ ವಾಸ್ ಶೌಟಿಂಗ್. ಆದರೆ ಅಲ್ಲಿ ಬಂದಂತಹ ಜನರು, ತೊಗೊಳಕ್ಕೆ ಬಂದಂತಹ ಜನರು ಅಲ್ಲೇನು ಇರಲೇ ಇಲ್ಲ ತೊಗೊಳೋಕ್ಕೆ, ಶಾಪ್ನಲ್ಲಿ ಏನೂ ಕಾಣ್ತಾನೇ ಇರಲಿಲ್ಲ ತೊಗೊಳೋಕ್ಕೆ. ಆದರೆ ಬರೀ ಅವನ ವರ್ಡ್ಸ್ ಅಂದರೆ ಅವನ ಮಾತುಗಳು ಅಷ್ಟೇ ಕೇಳಿಸ್ಬರ್ತಾ ಇದ್ದು, ಅವ್ನು ಚೀರಿದಂತಹ ಮಾತುಗಳು ಅಷ್ಟೇ ಕೇಳಿಸ್ಬರ್ತಾ ಇದ್ದು. ದೇ ಕ್ರೌಡೆಡ್ ಅರೌಂಡ್ ಆ್ಯಂಡ್ ಲಾಫ್ಟ್ ಅಟ್ ಹಿಮ್.
ಅವನ್ನ ಎಲ್ಲರೂ ಸುತ್ತುವರೆದು ತುಂಬ ಜನ ಮುತ್ತಿಗೆ ಹಾಕಿ ಅವನ ನೋಡಿ ನಗ್ತಾ ಇದ್ರು. No one brought even one piece of wisdom. No one brought even one piece of wisdom from him, but he was patient. ಆದರೆ ಯಾರೂ ಕೂಡ ಒಂದು ಪೀಸ್ ಆಫ್ ಅಂದರೆ ಒಂದು ತುಣುಕಾದಂತಹ ವಿಸ್ಡಮ್ ಕೂಡ ಅವರಿಗೆ ಸಿಗಲಿಲ್ಲ. ಆದರೆ ಅವನು ತನ್ನ ತಾಳ್ಮೆಯನ್ನು ಕಳ್ಕೊಳ್ಳಿಲ್ಲ. ಆದರೂ ಕೂಡ ಅವ ಕಾಮಾಗಿ ಇದ್ದ. One day Babu, a rich merchant's son, happened to pass by heard the wisdom seller hawking his wares, wisdom, wisdom of all kinds. He was a stupid boy. He didn't know that was really being sold. He thought it was a vegetable or a thing he could hold in his hand. So he asked Nagendra that he would cost what it would cost per kg. Nagendra said, I do not sell wisdom by weight. I'll sell it by quality. ಸೊ ಒಂದಿನ ಏನಾಯಿತು, ಒಬ್ಬ ರಿಚ್ ಮರ್ಚೆಂಟ್ನ ಮಗ ಏನಿದ್ದ ಅಲ್ಲ, ಅವನ ಹೆಸರು ಬಾಬು. ಅವ ಏನು ಮಾಡಿದ, ವಿಸ್ಡಮ್ ಸೇಲ್ ಮಾಡೋಕ್ಕೆ ಒಂದು ಅಂಗಡಿ ಇರುತ್ತಲ್ಲ ನಾಗೇಂದ್ರಂದು, ಆ ಅಂಗಡಿ ಮುಂದ್ಗಡೆ ಅವನು ಪಾಸ್ ಆಗ್ತಾ ಇರ್ತಾನೆ. ಆವಾಗ ಅವನು ವರ್ಡ್ಸ್ಗಳನ್ನು ಕೇಳಿಬರುತ್ತೆ, ಅವನ ಕಿವಿಗೆ ಅವ ಒದ್ರುದು ಕೇಳಿಬರುತ್ತೆ. ಏನದು, ವಿಸ್ಡಮ್, ವಿಸ್ಡಮ್ ಆಲ್ ಕೈಂಡ್ಸ್ ಅಂತ ಹೇಳಿ, ಬುದ್ಧಿವಂತಿಕೆ, ಎಲ್ಲ ಥರದಂಥ ಬುದ್ಧಿವಂತಿಕೆಯಲ್ಲಿ ಮಾರ್ತಾ ಇದ್ದೀವಿ ಅಂತ ಅನ್ನೋದು ಕೇಳಿ ಬರುತ್ತೆ ಅವನಿಗೆ. ಕೇಳಿ ಬಂದ ಕೂಡಲೇ ಅವನು ತುಂಬ ಸ್ಟುಪಿಡ್ ಆದಂಥ ಬಾಯ್, ಅವನಿಗೆ ಏನೂ ಅರ್ಥ ಆಗ್ತಿರಂಗಿಲ್ಲ. ಅಂಥ ಹುಡುಗ ಅವ ಏನು ಅನ್ಕೊತಾನೆ, ಇದು ಒಂದು ಏನಾದರೂ ಫ್ರೂಟ್ ಇರ್ಬೋದು ಅಥವಾ ವೆಜಿಟೇಬಲ್ ಇರ್ಬೋದು, ಇದನ್ನು ನಾನು ಕೈಯಲ್ಲಿ ಹಿಡ್ಕೊಂಡು ಹೋಗಬಹುದು ಅಂತ ಅಂದ್ಕೊಂಡು ಅವ ಏನು ಮಾಡಿದ, ಆ ನಾಗೇಂದ್ರಂಗ ಹೋಗಿ ಕೇಳಿದ, ಏನಂತ, ಪರ್ ಕೆ ಜಿಗೆ ಕಾಸ್ಟ್ ಎಷ್ಟು ಅಂತ ಅವನು ಕೇಳಿದ. ಅದಕ್ಕೆ ಅವನು ನಾಗೇಂದ್ರ ಏನು ಆನ್ಸರ್ ಮಾಡ್ದ ಗೊತ್ತಾ, ವಿಸ್ಡಮ್ನ ನಾನು ವೇಟ್ನಲ್ಲಿ ಸೇಲ್ ಮಾಡೋದಿಲ್ಲ, ಅದನ್ನು ಕ್ವಾಲಿಟಿ ಬೇಸ್ ಮೇಲೆ ತಗೋಬಹುದು ಅಂತ ಅವನು ಹೇಳ್ತಾನೆ. ಬಾಬು ಪುಟ್ ಡೌನ್ ಅ ನಿಕಲ್ ಆ್ಯಂಡ್ ಆಸ್ಕ್ಡ್ ನಾಗೇಂದ್ರ ಟು ಗಿವ್ ಹಿಮ್ ಅ ನಿಕಲ್ಸ್ ವರ್ತ್ ಆಫ್ ವಿಸ್ಡಮ್. ದ ಬಾಯ್ ಟುಕ್ ಔಟ್ ಅ ಪೀಸ್ ಆಫ್ ಪೇಪರ್ ಆ್ಯಂಡ್ ರೋಟ್ ಆನ್ ಇಟ್, ಇಟ್ ಈಸ್ ನಾಟ್ ವೈಸ್ ಟು ಸ್ಟ್ಯಾಂಡ್ ಆ್ಯಂಡ್ ವಾಚ್ ಪೀಪಲ್ ಫೈಟಿಂಗ್, ಆ್ಯಂಡ್ ಹಿ ಆಸ್ಕ್ಡ್ ಬಾಬು to keep it tied in his turban cloth. So what happened here? Babu put down a nickel and asked Nagendra to give him a nickel's worth of wisdom. ಅವನ ಕಡೆ ಇದ್ದಂಥ ನಿಕ್ಕಲ್ ಕಾಯಿನ್ಸ್ನ ಕೊಟ್ಟು ಅವೇನು ಹೇಳ್ತಾನೆ, ಬಾಬು ಈ ನಿಕ್ಕಲ್ಸನ್ನು ತಗೊಂಡು ವಿಸ್ಡಮನ್ನು ಕೊಡು ಅಂತ ಹೇಳ್ತಾನೆ. ಆವಾಗ ನಾಗೇಂದ್ರ ಏನು ಮಾಡ್ತಾನೆ, ಒಂದು ಪೇಪರನ್ನು ತಗೊಂಡು ಅದ್ರ ಮೇಲೆ ಬರಿತಾನೆ, ಏನಂತ, ಇಟ್ ವಾಸ್ ನಾಟ್ ವೈಸ್ ಟು ಸ್ಟ್ಯಾಂಡ್ ಆ್ಯಂಡ್ ವಾಚ್ ಟೂ ಪೀಪಲ್ ಫೈಟಿಂಗ್. ಇಲ್ಲಿ ನಿಂತ್ಕೊಂಡು ನೋಡೋದಲ್ಲ, ಇಬ್ಬರು ಜನ ಫೈಟ್ ಮಾಡೋದನ್ನು ನೋಡೋದಲ್ಲ, ನಾವು ನಿಂತು ಇಂಥದನ್ನು ನೋಡಬಾರ್ದು ಅಂತ ಅವನು ಬರೆದು ಕೊಡ್ತಾನೆ. ಬರೆದು ಕೊಟ್ಟ ಮೇಲೆ ಅದನ್ನು ಏನು ಮಾಡ್ತಾನೆ, ಈ ಚೀಟಿಯನ್ನು, ಈ ಪೇಪರ್ ಏನು ಬರೆದು ಕೊಟ್ಟಿದ್ದಾನಲ್ಲ ಆ ಪೇಪರನ್ನು ಒಂದು ಟರ್ಬನ್ ಕ್ಲಾತ್ದಲ್ಲಿ ಹಾಕಿ ಇಟ್ಕೋ ಅಂತ ಹೇಳ್ತಾನೆ ಅದನ್ನು. ಬಾಬು ವೆಂಟ್ ಹೋಮ್ ಆ್ಯಂಡ್ ಶೋಡ್ ಹಿಸ್ ಫಾದರ್ ವಾಟ್ ಹಿ ಹ್ಯಾಡ್ ಬ್ರಾಟ್. ಹಿ ಸೆಡ್, ಐ ಬ್ರಾಟ್ ಸಮ್ ವಿಸ್ಡಮ್ ಫಾರ್ ಅ ನಿಕಲ್ ಆ್ಯಂಡ್ ಐ ಹ್ಯಾವ್ ಇಟ್ ಇಯರ್ ಟೈಡ್ ಅಪ್ ಇನ್ಸೈಡ್ ದಿಸ್ ಟರ್ಬನ್ ಕ್ಲಾತ್. ಬಾಬು ಏನು ಮಾಡ್ತಾನೆ, ಮನೆಗೆ ಹೋಗಿ ಅವನ ತಂದೆಗೆ ಹೇಳ್ತಾನೆ, ಏನು ತಂದಿದೀಯಾ ಅಂತ ಅವ್ರ ತಂದೆ ಕೇಳಿದಾಗ ಅವನೇನು ಹೇಳ್ತಾನೆ, ನಾನು ನೋಡಿರಲಿ, ನಾನು ವಿಸ್ಡಮನ್ನು ತಂದಿದ್ದೇನೆ, ನಿಕ್ಕಲನ್ನು ಕೊಟ್ಟು ವಿಸ್ಡಮನ್ನು ತಂದಿದ್ದೇನೆ, ಆ ವಿಸ್ಡಮು ಈ ಕ್ಲಾತ್ನಲ್ಲಿ ಟೈಡ್ ಆಗಿದೆ, ಈ ಕ್ಲಾತ್ನಲ್ಲಿ ಒಳಗಡೆ ಇದೆ ಅಂತ ಹೇಳ್ತಾನೆ. ದ ಫಾದರ್ ಅನ್ಟೈಡ್ ದ ನಾಟ್, ಲುಕ್ಡ್ ಆಟ್ ದ ಸ್ಕ್ರ್ಯಾಪ್ ಆಫ್ ಪೇಪರ್ ಆ್ಯಂಡ್ ರೀಡ್ ವಾಟ್ ವಾಸ್ ರಿಟರ್ನ್ ಆನ್ ಇಟ್, ಇಟ್ ಈಸ್ ನಾಟ್ ವೈಸ್ ಟು ಸ್ಟ್ಯಾಂಡ್ ಆ್ಯಂಡ್ ವಾಚ್ ಟೂ ಪೀಪಲ್ ಫೈಟಿಂಗ್. ಆಗ ಅವನ ತಂದೆ ಏನು ಮಾಡ್ತಾನೆ, ಗಂಟುಗಳನ್ನು ಬಿಸ್ತಾನೆ, ಆ ಗಂಟು ಕಟ್ಟಿರ್ತಾರಲ್ಲ, ಕ್ಲಾತ್ನಲ್ಲಿ ಹಾಕಿ ಕಟ್ಟಿರ್ತಾರಲ್ಲ ಆ ಗಂಟುಗಳನ್ನು, ನಾಟ್ ಅಂದರೆ ಗಂಟು, ಆ ಗಂಟನ್ನು ಬಿಚ್ಕೊತ ಬರ್ತಾನೆ. ಬಿಚ್ಕೊಂಡು ಬಂದಮೇಲೆ ಅವನಿಗೆ ಒಂದು ಪೇಪರ್ ಸಿಗುತ್ತೆ, ಅವನೇನು ಬರೆದು ಕೊಟ್ಟಿರ್ತಾನಲ್ಲ ಆ ಪೇಪರ್ ಸಿಗುತ್ತೆ, ಅದನ್ನು ಅವನು ಓದ್ತಾನೆ. ಅವ್ರ ತಂದೆ ಓದಿ ಅದರಲ್ಲಿ ಏನು ಬರೆದಿರುತ್ತೆ, ಇಟ್ ಈಸ್ ನಾಟ್ ವೈಸ್ ಟು ಸ್ಟ್ಯಾಂಡ್ ಆ್ಯಂಡ್ ವಾಚ್ ಟೂ ಪೀಪಲ್ ಫೈಟಿಂಗ್. ಅವೇನು ಬರೆದು ಕೊಟ್ಟಿರ್ತಾನಲ್ಲ ಅದನ್ನು ಓದ್ತಾನೆ ಅವನು.
ಓದಿದ ಮೇಲೆ ಹಿ ವಾಸ್ ಫೆರಸ್, ಅವನಿಗೆ ತುಂಬ ಸಿಟ್ಟು ಬರುತ್ತೆ. ಹಿ ಸ್ಕ್ರೀಮ್ಡ್ ಅಟ್ ಹಿಸ್ ಸನ್, ಯು ಫೂಲ್, ಪೇಯಿಂಗ್ ಅ ನಿಕ್ಕಲ್ ಆಫ್ ದಿಸ್ ನಾನ್ ಸೆನ್ಸ್, ಎವ್ರಿ ಒನ್ ನೋಸ್ ಯು ಶುಡ್ ನಾಟ್ ಸ್ಟ್ಯಾಂಡ್ ಆ್ಯಂಡ್ ವಾಚ್ ಟೂ ಪೀಪಲ್ ಫೈಟಿಂಗ್. ಸೊ ಅವನ ತಂದೆಗೆ ಸಿಟ್ಟು ಬಂದು ಏನು ಮಾಡ್ತಾನೆ, ಅವನ ಮಗನ ಮೇಲೆ ಚೀರ್ತಾನೆ. ಯು ಫೂಲ್, ಏ ಹುಚ್ಚ, ನೀನು ನಿಕ್ಕಲನ್ನು ಕೊಟ್ಟು ಈ ನಾನ್ಸೆನ್ಸನ್ನು ತಂದಿದ್ದೀಯಾ. ಎಲ್ಲರಿಗೂ ಗೊತ್ತಿರೋದೆ, ಇಬ್ಬರು ಜನ ಜಗಳ ಆಡ್ತಿರ್ಬೇಕಾದ್ರೆ ನಿಂತು ನೋಡಬಾರ್ದಂತ ಎಲ್ಲರಿಗೂ ಗೊತ್ತಿರೋದೆ, ಇದನ್ನೇನು ತಂದಿದ್ದೀಯಾ ನೀನು ಅಂತ ಹೇಳಿ ಅವನು ಬೈತಾನೆ. ದೆನ್ ಹಿ ವೆಂಟ್ ಟು ದ ಮಾರ್ಕೆಟ್ ಪ್ಲೇಸ್ ಆ್ಯಂಡ್ ಸ್ಟೋರ್ಡ್ ಇನ್ ಟು ದ ನಾಗೇಂದ್ರ ಶಾಪ್ ಆ್ಯಂಡ್ ಸ್ಕೋಲ್ಡೆಡ್ ಹಿಮ್ ಸೌಂಡ್ಲಿ. ಆಗ ಮಗ ಬಾಬು ಏನಿರ್ತಾನಲ್ಲ, ಅವನು ಮಾರ್ಕೆಟ್ ಪ್ಲೇಸಿಗೆ ಹೋಗಿ ಅಲ್ಲೇ ನಾಗೇಂದ್ರನಿಗೆ ಬೈತಾನೆ. ಯು ಸ್ಕ್ರೌಂಡ್ರಲ್, ಯು ಹ್ಯಾವ್ ಚೀಟೆಡ್ ಮೈ ಸನ್. ಅವನ ತಂದೆ ಆ ಶಾಪಿಗೆ ಹೋಗಿ ಬೈತಾನೆ. ಬಾಬುನ ತಂದೆ ಏನಿರ್ತಾನಲ್ಲ, ಅವನು ನಾಗೇಂದ್ರ ಶಾಪಿಗೆ ಹೋಗಿ ಬೈತಾನೆ. ಯು ಸ್ಕ್ರೌಂಡ್ರಲ್, ಯು ಹ್ಯಾವ್ ಚೀಟೆಡ್ ಮೈ ಸನ್, ನನ್ನ ಮಗನಿಗೆ ನೀನು ಚೀಟ್ ಮಾಡಿದೀಯಾ. ಹೀ ಈಸ್ ಅ ಫೂಲ್ ಆ್ಯಂಡ್ ಯು ಆರ್ ಅ ಚೀಟ್, ಅವನೊಬ್ಬ ಹುಚ್ಚ, ನೀವು ನೋಡಿದರೆ ಒಬ್ಬ ಚೀಟರ್. ರಿಟರ್ನ್ ದ ನಿಕ್ಕಲ್ ಆರ್ ಎಲ್ಸ್ ಐ ವಿಲ್ ಕಾಲ್ ದ ಪೊಲೀಸ್. ಆ ನಿಕ್ಕಲ್ಗಳನ್ನು ವಾಪಸ್ ಕೊಡು, ಇಲ್ಲಾಂದರೆ ನಾನು ಪೊಲೀಸನ್ನು ಕರಿತೇನೆ ಅಂತ ಯಾರು ಹೇಳಿದರು? ಬಾಬು ಇರ್ತಾನಲ್ಲ, ಅವನ ತಂದೆ. ನಾಗೇಂದ್ರ ಸೈಡ್, ಇಫ್ ಯು ಡೋಂಟ್ ವಾಂಟ್ ಮೈ ವರ್ಡ್ಸ್ ಯು ಕ್ಯಾನ್ ರಿಟರ್ನ್ ಇಟ್, ಗಿವ್ ಮೀ ಬ್ಯಾಕ್ ಮೈ ವಿಸ್ಡಮ್ ಆ್ಯಂಡ್ ಯು ಕ್ಯಾನ್ ಹ್ಯಾವ್ ಯೋರ್ ಮನಿ ಬ್ಯಾಕ್. ಆಗ ನಾಗೇಂದ್ರ ಏನು ಹೇಳ್ತಾನೆ, ನಿಮಗೆ ನನ್ನ ವರ್ಡ್ಸ್ ಬೇಡ ಅಂದರೆ ನೀವು ಅದನ್ನು ನನಗೆ ರಿಟರ್ನ್ ಮಾಡಿ, ನನ್ನ ವಿಸ್ಡಮ್ನ ನನಗೆ ವಾಪಸ್ ಕೊಡಿ. ಆ್ಯಂಡ್ ಯು ಕ್ಯಾನ್ ಹ್ಯಾವ್ ಯೋರ್ ಮನಿ ಬ್ಯಾಕ್, ನೀನು ನಿಮ್ಮ ಹಣವನ್ನು ತೆಗೆದುಕೊಂಡು ಹೋಗಬಹುದು. ಗುಪ್ತ ದ ಮರ್ಚೆಂಟ್ ಗ್ರೀವ್ ದ ಸ್ಕ್ರ್ಯಾಪ್ ಆಫ್ ಪೇಪರ್ ಆಟ್ ದ ಬಾಯ್ ಆ್ಯಂಡ್ ಸೆಟ್. ಆಗ ಗುಪ್ತ, ಆ ಮರ್ಚೆಂಟ್ ಹೆಸರೇನು? ಗುಪ್ತ. ಅವೇನು ಮಾಡ್ತಾನೆ, ಆ ಮರ್ಚೆಂಟ್ ಆ ಸ್ಕ್ರ್ಯಾಪ್ ಪೇಪರ್ ಅವೇನು ಬರೆದು ಕೊಟ್ಟಿರ್ತಾನಲ್ಲ, ಪೀಸ್ ಆದಂಥ ಪೇಪರ್, ಅದನ್ನು ಅವನಿಗೆ ಎಸಿತಾನೆ. ತಗೋ, ಈ ಪೇಪರನ್ನು ತಗೋ ಅಂತ ಹೇಳ್ತಾನೆ. ಬಾಯ್ ಆ್ಯಂಡ್ ಸೆಡ್, ದೇರ್ ಈಸ್ ನೋ ದೇರ್, ನಾವು ಗಿವ್ ಮೀ ಬ್ಯಾಕ್ ಮೈ ಮನಿ. ಅದಕ್ಕೆ ಆ ಪೇಪರನ್ನು ಒಗೆದು ಆ ಮರ್ಚೆಂಟ್ ಏನು ಹೇಳ್ತಾನೆ, ತಗೋ, ಇದನ್ನು ತಗೊಂಡು ಈಗ ನನ್ನ ದುಡ್ಡನ್ನು ವಾಪಸ್ ಕೊಡು ಅಂತ ಹೇಳ್ತಾನೆ. ನಾಗೇಂದ್ರ ಸೆಡ್, ನೋ ಯು ಹ್ಯಾವ್ ನಾಟ್ ಗಿವನ್ ಮೀ ಬ್ಯಾಕ್ ಮೈ ವಿಸ್ಡಮ್, ನನ್ನ ವಿಸ್ಡಮನ್ನು ನೀನು ವಾಪಸ್ ಕೊಟ್ಟಿಲ್ಲ, ನನ್ನ ಬುದ್ಧಿವಂತಿಕೆಯನ್ನು ನೀನು ನನಗೆ ಇನ್ನೂ ವಾಪಸ್ ಕೊಟ್ಟಿಲ್ಲ, ಬರೀ ಪೀಸ್ ಆಫ್ ಪೇಪರ್ನ ನೀನು ನನಗೆ ಕೊಟ್ಟಿದ್ದೀಯಾ. ಯು ಹ್ಯಾವ್ ಓನ್ಲಿ ರಿಟರ್ನ್ ದ ಪೇಪರ್, ನೀನು ಬರೀ ಪೇಪರನ್ನು ನನಗೆ ಕೊಟ್ಟಿದ್ದೀಯಾ, ಆದರೆ ವಿಸ್ಡಮನ್ನು ಕೊಟ್ಟಿಲ್ಲ ಅಂತ ಹೇಳ್ತಾನೆ. ಇಫ್ ಯು ವಾಂಟ್ ಯೋರ್ ಮನಿ ಬ್ಯಾಕ್ ಯು ವಿಲ್ ಹ್ಯಾವ್ ಟು ಸೈನ್ ಅ ಡಾಕ್ಯುಮೆಂಟ್ ಸೇಯಿಂಗ್ ದ್ಯಾಟ್ ಯೋರ್ ಸನ್ ವಿಲ್ ನೆವರ್ ಯೂಸ್ ಮೈ ಅಡ್ವೈಸ್ ಆ್ಯಂಡ್ ದ್ಯಾಟ್ ಹಿ ವಿಲ್ ಆಲ್ವೇಸ್ ಸ್ಟ್ಯಾಂಡ್ ಆ್ಯಂಡ್ ವಾಚ್ ಪೀಪಲ್ ಫೈಟಿಂಗ್. ಅದಕ್ಕೆ ಆ ನಾಗೇಂದ್ರ ಏನು ಹೇಳ್ತಾನೆ, ಎಷ್ಟು ಜಾನ ನೋಡಿ ಅವ ಎಷ್ಟು ಚಂದ ಹೇಳ್ತಾನಂದರೆ, ಇಫ್ ಯು ವಾಂಟ್ ಯುವರ್ ಮನಿ ಬ್ಯಾಕ್, ನಿನಗೆ ನಿನ್ನ ಹಣ ವಾಪಸ್ ಬೇಕಂದರೆ, ನಿನ್ನ ನಿಕ್ಕಲ್ ನಿನಗೆ ವಾಪಸ್ ಬೇಕಂದರೆ ನೀನು ಒಂದು ಡಾಕ್ಯುಮೆಂಟ್ ಮೇಲೆ ಸೈನ್ ಮಾಡಿ ಕೊಡಬೇಕು. ಏನಂತ, ನಿನ್ನ ಮಗ ಯಾವತ್ತೂ ನನ್ನ ಅಡ್ವೈಸನ್ನು ಫಾಲೋ ಮಾಡೋದಿಲ್ಲ, ಇಬ್ಬರು ಜನ ಜಗಳ ಆಡ್ತಾಯಿದ್ರೆ, ಫೈಟಿಂಗ್ ಮಾಡ್ತಾಯಿದ್ರೆ ಅವನು ನಿಂತು ನೋಡ್ತಾನೆ ಅಂತ ಬರೆದು ಕೊಡಬೇಕು ಅಂತ ಹೇಳ್ತಾನೆ. ಆಗ ದ ಪಾಸರ್ ಬಾಯ್ ಸಪೋರ್ಟೆಡ್ ನಾಗೇಂದ್ರ, ಅಲ್ಲಿ ಹಾದು ಹೋಗ್ತಿರ್ತಾರಲ್ಲ ಜನ, ಪಾಸರ್ ಬಾಯ್ ಅಂತಂತಾರೆ ಅವರಿಗೆ, ಅವ್ರೇನು ಮಾಡಿದರು, ನಾಗೇಂದ್ರನಿಗೆ ಸಪೋರ್ಟ್ ಮಾಡಿದರು. ಸೊ ಗುಪ್ತ ರೆಡಿಲಿ ಸೈನ್ಡ್ ದ ಡಾಕ್ಯುಮೆಂಟ್ ಆ್ಯಂಡ್ ಟುಕ್ ಹಿಸ್ ಮನಿ. ಗುಪ್ತ ಏನು ಮಾಡಿದ, ಆ ಮರ್ಚೆಂಟ್ ಏನು ಮಾಡಿದ, ಡಾಕ್ಯುಮೆಂಟ್ಸ್ ಮೇಲೆ, ಅವ್ನು ಹೇಳ್ದಂಗೆ ಡಾಕ್ಯುಮೆಂಟ್ಸ್ ಮೇಲೆ ಸೈನ್ ಮಾಡಿ ತನ್ನ ಹಣವನ್ನು ವಾಪಸ್ ತಗೊಂಡ. ಹಿ ವಾಸ್ ಹ್ಯಾಪಿ ದ್ಯಾಟ್ ಹಿ ಹ್ಯಾಡ್ ಬೀನ್ ಈಸಿಲಿ ಟು ಅಂಡೋ ಹಿಸ್ ಸನ್ಸ್ ಫೂಲಿಶ್ ಬಾರ್ಗೆನ್. ಸೊ ಅವೇನು ಮಾಡ್ತಾನೆ, ಗುಪ್ತ ಅವಾಗ ತುಂಬ ಖುಷಿ ಆಗ್ತಾನೆ. ಏನಂತ, ಎದಕ್ಕೆ ಖುಷಿ ಆಗ್ತಾನೆ, ಎಷ್ಟು ಈಸಿಯಾಗಿ ನಾವೊಂದು ಬರೀ ಸೈನ್ ಮಾಡಿದೆ, ಅವ ನನಗೆ ದುಡ್ಡು ವಾಪಸ್ ಕೊಟ್ಬಿಟ್ಟ, ನನ್ನ ಮಗ ಮಾಡಿದಂಥ ತಪ್ಪನ್ನ ನಾನು ಕರೆಕ್ಟ್ ಮಾಡಿದೆ ಅನ್ನೋ ರೀತಿ ಅವನಿಗೆ ಖುಷಿ ಆಯಿತು. A few days passed. The king of that land had two queens who hated each other. So did their mates. They quarreled at bitterly as their mistress. ಏನಾಯಿತು, ಒಂದಿನ a few days passed, ಸ್ವಲ್ಪ ದಿನಗಳು ಕಳೆದ ನಂತರ ಅಲ್ಲಿದ್ದಂತಹ ಕಿಂಗ್,
ಆ ಲ್ಯಾಂಡಿನ ಕಿಂಗ್ ಏನಿರ್ತಾರಲ್ವ ಅವ್ರಿಗೆ ಇಬ್ಬರು ಜನ ಕ್ವೀನ್ಸ್ ಇದ್ದರು. ಅವ್ರೇನು ಮಾಡಿದರು, ಇಬ್ಬರು ದ್ವೇಷಿಸ್ತಿದ್ರು. ಅವರಿಬ್ಬರು ಕ್ವೀನ್ಸು ಒಬ್ರಿಗೊಬ್ಬರು ದ್ವೇಷಿಸ್ತಿದ್ರು. ಆ ದ್ವೇಷವನ್ನು ಮಾಡಿದ್ಯಾರು? ಮೇಡ್ಸ್, ಅಲ್ಲಿದ್ದಂತಹ ಕೆಲಸದವರು. ದಿ ಕ್ವಾರಲ್ಡ್ ಆಸ್ ಬಿಟರ್ಲಿ ಆಸ್ ದೇರ್ ಮಿಸ್ಟರ್ನೆಸ್. ಅವ್ರೇನು ಮಾಡಿದರು, ತುಂಬಾ ಜಗಳ ಆಡ್ತಾಯಿದ್ರು. ಒನ್ ಡೇ ಈಚ್ ಕ್ವೀನ್ ಸೆಂಟ್ ದೇರ್ ಮೇಡ್ ಟು ದ ಮಾರ್ಕೆಟ್. ಏನು ಮಾಡಿದರು, ಒಂದಿನ ಒಬ್ಬರು ಈಚ್ ಕ್ವೀನ್ ಅಂದರೆ ಒಬ್ಬರು ಕ್ವೀನ್ ಏನು ಮಾಡಿದರು, ತನ್ನ ಮೇಡ್ಸ್ನ ಮಾರ್ಕೆಟಿಗೆ ಕಳಿಸ್ತಾಯಿದ್ರು. ದ ಮೇಡ್ಸ್ ವೆಂಟ್ ಟು ದ ಸೇಮ್ ಶಾಪ್ ಆ್ಯಂಡ್ ಬೋತ್ ವಾಂಟೆಡ್ ಟು ಬೈ ದ ಸೇಮ್ ಪಂಪ್ಕಿನ್. ಇಬ್ಬರು ಕ್ವೀನ್ಸ್ ಇದ್ದರು, ಬೇರೆ ಬೇರೆ ಕೆಲಸದವ್ರನ್ನ ಕಳಿಸ್ತಾ ಇದ್ರು ಮಾರ್ಕೆಟಿಗೆ. ಆದರೆ ಇಬ್ಬರು ಕೂಡ ಒಂದೇ ಶಾಪ್ನಲ್ಲಿ ಏನು ಮಾಡ್ತಾಯಿದ್ರು, ಪಂಪ್ಕಿನ್ ಅಂದರೆ ಕುಂಬಳಕಾಯಿನ ತೊಗೊಂಡು ಬರ್ತಾಯಿದ್ರು. ದೇರ್ ವಾಸ್ ಓನ್ಲಿ ಒನ್ ಪಂಪ್ಕಿನ್. ಅವತ್ತಿನ ದಿನ ಬರೀ ಒಂದು ಪಂಪ್ಕಿನ್ ಅಷ್ಟೇ ಇತ್ತು ಶಾಪ್ನಲ್ಲಿ, ಒಂದೇ ಕುಂಬಳಕಾಯಿ ಇತ್ತಲ್ಲಿ. ಸೊ ದೇ ಬಿಗ್ಯಾನ್ ಟು ಕ್ವಾರಲ್. ಏನು ಮಾಡಿದರು, ಅವರಿಬ್ಬರು ಜಗಳ ಆಡೋಕ್ಕೆ ಸ್ಟಾರ್ಟ್ ಮಾಡಿದರು. ದೇರ್ ಅಬ್ಯೂಸಸ್ ಆ್ಯಂಡ್ ಜಸ್ಟರ್ಸ್ ವೇ ಸೋ ಫ್ರೆಂಡ್ಸ್ ದ್ಯಾಟ್ ದ ಗ್ಲಾಸರಿ ಫ್ರೆಡ್ ದ ಪ್ಲೇಸ್. ಏನು ಮಾಡಿದರು, ಅವ್ರದ್ದು ಬೈಗಳ, ಅವರು ಆಡುವಂಥ ಜಗಳ ಏನಾಯಿತು, ತುಂಬಾ ಕೆಟ್ಟದಾಗಿತ್ತು. ಅಲ್ಲಿದ್ದಂತಹ ಗ್ಲೋಸರಿ ಅಲ್ಲಿ ಏನೇನಿದ್ದು ಅಲ್ಲ ಎಲ್ಲ ಸಾಮಾನುಗಳೇನಾದರೂ ಚಿಲ್ಲಾಪಿಲ್ಲಿ ಅದು. ಬಾಬು ಹೂ ಹ್ಯಾಪನ್ ಟು ಬಿ ನಿಯರ್ ಬೈ ರಿಮೆಂಬರ್ಡ್ ಹಿಸ್ ಫಾದರ್ಸ್ ಕಾಂಟ್ಯಾಕ್ಟ್ ವಿತ್ ನಾಗೇಂದ್ರ ಆ್ಯಂಡ್ ವೆಂಟ್ ಹಿಯರ್ ಟು ವಾಚ್ ದ ಕ್ವಾರಲ್. ಅಲ್ಲಿದ್ದಂತಹ ಬಾಬು ಏನು ಮಾಡಿದ, ಅವನು ಸಮೀಪದಲ್ಲೇ ಇದ್ದ, ನಿಯರ್ ಬೈ ಅಂದರೆ ಸಮೀಪದಲ್ಲಿದ್ದ. ಅವನೇನು ಮಾಡಿದ, ಅಲ್ಲಿ ನಾಗೇಂದ್ರ ಕಡೆ ಹೋಗಿ ಆ ಜಗಳನ ನೋಡ್ತಾ ನಿಂತ. ಅವನಿಗೆ ಗೊತ್ತಿತ್ತು ಈ ನಮ್ಮ ತಂದೆಗೆ ಈ ನಾಗೇಂದ್ರ ಪರಿಚಯ ಇದ್ದಾನೆ, ಹೆಂಗಾದರೂ ಅವನ ಕಡೆ ನಿಂತರು ನಾ ಇದನ್ನ ಜಗಳನ ನೋಡಬಹುದು ಅಂತ ಅವನು ಅಲ್ಲಿ ಹೋಗಿ ನಿಲ್ತಾನೆ. ದ ಮೇಡ್ಸ್ ಫೌಟ್ ಟೋರ್ ಈಚ್ ಅದರ್ಸ್ ಹೇರ್ ಆ್ಯಂಡ್ ಕೇಮ್ ಟು ಬ್ಲೋಸ್. ಅಲ್ಲಿದ್ದಂತಹ ಕೆಲಸದವರು ಅವ್ರೇನು ಪಂಪ್ಕಿನ್ ತೊಗೊಳಕ್ಕೆ ಬಂದಿದ್ರಲ್ಲ, ಅವರಿಬ್ಬರು ಏನು ಮಾಡಿದರು, ಕೂದಲನ ಹಿಡ್ಕೊಂಡು ಜಗಳ ಆಡ್ತಾ ಹೋದ್ರವ್ರು. ಒನ್ ಆಫ್ ದ ಮೇಡ್ಸ್ ನೋಟಿಸ್ ದ ಮರ್ಚೆಂಟ್ ಸನ್ ಆ್ಯಂಡ್ ಸೆಡ್. ಅಲ್ಲಿದ್ದಂತಹ ಮೇಡ್ ಏನು ಮಾಡಿದರು, ಆ ಬಾಬುನ ನೋಡಿ ಏನು ಹೇಳಿದರು, ಯು ಬಿ ಮೈ ವಿಟ್ನೆಸ್, ಶೀ ಸ್ಟಕ್ ಮೀ. ದ ಅದರ್ ಮೇಡ್ ಕ್ರೈಡ್, ಯು ಹ್ಯಾವ್ ಸೀನ್ ವಿತ್ ಯುವರ್ ಓನ್ ಐಸ್ ಹೂ ಸ್ಟಕ್ ಹೋಮ್. ಅಲ್ಲಿದ್ದಂತಹ ಮೇಡ್ ಕೆಲಸದವ್ರು ಏನು ಮಾಡಿದರು, ಆಗ ಜಗಳ ಆಡ್ತಾ ಇದ್ರಲ್ಲ, ಅಲ್ಲಿದ್ದಂಥ ಒಬ್ಬಾಕಿ ಕೆಲಸದಕ್ಕೆ ಏನು ಮಾಡಿದ್ಲು, ಆ ಬಾಬುಗೆ ನೋಡಿ ಏನಂದ್ಲು, ನೀನು ನನ್ನ ವಿಟ್ನೆಸ್ ಆಗಿರು. ವಿಟ್ನೆಸ್ ಅಂದರೆ ಏನು, ನೀನು ನನ್ನ ಸಾಕ್ಷಿದಾರನಾಗಿರು. ಏನಂತ, ಅವಳು ನನಗೆ ಸ್ಟಕ್ ಮಾಡಿದ್ಲು, ಅವಳು ನನಗೆ ಕೂದಲ ಹಿಡಿದು ಜಗ್ಗಿದ್ಲು, ಅವಳು ನನ್ನ ಜೊತೆ ಜಗಳ ಆಡಿದ್ಲು. ಅದಕ್ಕಾಗಿ ಇನ್ನೊಬ್ಬಕಿ ಕೆಲಸದಕ್ಕೆ ಏನು ಮಾಡಿದ್ಲು, ಅಳಕ್ಕೆ ಶುರು ಮಾಡಿದ್ಲು. ವಾಟ್ ಶಿ ಸೈಡ್, ಯು ಸಿ ವಿತ್ ಯುವರ್ ಓನ್ ಐಸ್, ನಿನ್ನ ಕಣ್ಣಿಂತ್ರ ನೀನ ನೋಡಿ ಯಾರಿಗೆ ಸ್ಟಕ್ ಮಾಡಿದಾರ ಅಂತ ಹೇಳಿ ನಿಮಗೆ ಗೊತ್ತಾಕೈತಿ ಅಂತ ಹೇಳಿದರು. ಯು ಆರ್ ಮೈ ವಿಟ್ನೆಸ್, ನೀನು ನನ್ನ ಸಾಕ್ಷಿದಾರ. ಶಿ ಹ್ಯಾಸ್ ಹಿಟ್ ಮೀ ಸೋ ಮೆನಿ ಟೈಮ್ಸ್, ಅವಳು ನನಗೆ ಎಷ್ಟು ಸಲ ಹೊಡೆದ್ಲು. ದೆನ್ ದೇ ರಿಮೆಂಬರ್ಡ್ ಅದರ್ ಎರ್ಗೆಂಟ್ಸ್ ಆ್ಯಂಡ್ ವೆಂಟ್ ವಿತ್ ದೇರ್ ವೇಸ್. ಸೊ ಅವ್ರೇನು ಮಾಡಿದರು, ತಮ್ಮ ಎಲ್ಲನೂ ಏನೇನು ಜಗಳ ಆಡಾರ ಅದೆಲ್ಲ ನೆನಪಿಟ್ಕೊಂಡು ಆಮೇಲೆ ತಮ್ಮ ವೇಗ ಅವರು ಹೊರಟರು. The two maids went to their queens and told them about the quarrel. ಅವರಿಬ್ಬರು ಕೆಲಸದವ್ರು ಏನು ಮಾಡಿದರು, ತನ್ನ ಕ್ವೀನ್ ಕಡೆ ಹೋಗಿ ಅವ್ರವ್ರ ಕ್ವೀನ್ ಕಡೆ ಹೋಗಿ ತಮ್ಮ ಜಗಳವನ್ನು ಹೇಳ್ಕೊಂಡ್ರು. ಆ್ಯಡಿಂಗ್ ಆಲ್ ಸಾರ್ಟ್ ಆಫ್ ಕಲರ್ಫುಲ್ ಡೀಟೇಲ್ಸ್, ಅಂದರೆ ಅದಕ್ಕೆ ಬಣ್ಣ ಹಚ್ಚಿ ಹೇಳಿದರು. ಅದಾಗಿದ್ದ ಬೇರೆ ಇರ್ತೈತಿ, ಮತ್ತು ಅವ್ರು ಏನೇನೋ ಬಣ್ಣ ಹಚ್ಚಿ ಹೇಳ್ತಾರೆ ಅವ್ರು ಕ್ವೀನಿಗೆ. ಏನಂತ ಹೇಳಿದ್ರೆ, ದ ಕ್ವೀನ್ಸ್ ವೇರ್ ನೌ ಫೆರಸ್ ಆ್ಯಂಡ್ ಸೆಂಟ್ ಕಂಪ್ಲೇಂಟ್ಸ್ ಟು ದ ಕಿಂಗ್. ಅವರಿಬ್ಬರು ಕ್ವೀನ್ಸ್ ಏನಿದ್ರಲ್ಲ, ಅವ್ರು ತಮ್ಮದು ಕೆಲಸದವ್ರ ಮಾತು ಕೇಳಿ ಸಿಟ್ಟಾಗಿ ಕಂಪ್ಲೇಂಟ್ನ ಕಳಿಸ್ತಾರೆ. ಯಾರಿಗೆ, ಕಿಂಗಿಗೆ ಕಂಪ್ಲೇಂಟ್ನ ಕಳಿಸ್ತಾರೆ. ಈಚ್ ಆಫ್ ದೆಮ್ ಸೆಂಟ್ ವರ್ಡ್ಸ್ ಟು ಬಾಬು ದ್ಯಾಟ್ ಹೀ ವಾಸ್ ದ ವಿಟ್ನೆಸ್ ಆಫ್ ಹರ್ ಸೈಡ್. ಸೊ ಅವರಿಬ್ಬರು ಏನು ಮಾಡ್ತಾರೆ, ಬಾಬುನ ಹೆಸರು ಕಳಿಸ್ತಾರೆ. ಏನು ಹೇಳ್ತಾರೆ, ಅವ ನಮ್ಮಿಬ್ಬರ ಸೈಡ ವಿಟ್ನೆಸ್ ಇದ್ದಾನ, ಸಾಕ್ಷಿದಾರ ಅದಾನ ಅಂತ ಹೇಳಿ ಅವನ ಹೆಸರನ್ನ ಕಳಿಸ್ತಾರೆ. ಇಫ್ ಹೀ ಡಿಡಂಟ್ ಸ್ಪೀಕ್ ಇನ್ ಸಪೋರ್ಟ್ ಆಫ್ ಹರ್, ಶಿ ವುಡ್ ಹ್ಯಾವ್ ಹೀಸ್ ಹರ್ಡ್ ಚಾಪ್ಡ್ ಆಫ್. ಅವ್ರೇನು ಹೇಳ್ತಾರೆ, ನೀ ನನಗೆ ಸಪೋರ್ಟ್ ಮಾಡಿ ಮಾತಾಡಲಿಲ್ಲ ಅಂದ್ರೆ
ನೀನು ತಲೆನ ಕಟ್ಟಾಕೈತಿ, ನಿನ್ನ ತಲೆನ ಕತ್ತರಿಸ್ತೀವಿ ನಾವು ಅಂತ ಹೇಳಿ ಅವನಿಗೆ ಹೆದರ್ಸ್ತಾರೆ. ಬಾಬು ವಾಸ್ ಇನ್ ಪ್ಯಾನಿಕ್, ಅವನಿಗೆ ತುಂಬಾ ಹೆದರಿಕೆ ಬಂದಂಗೆ ಆಕೈತೆ. ವೆನ್ his father heard of this, he was in panic. ಅವರ ತಂದೆ, ಬಾಬು ಅವ್ರ ತಂದೆ ಗುಪ್ತ ಏನಿದ್ನಲ್ಲ, ಅವನು ಈ ವರ್ಡ್ಸ್ನ ಕೇಳಿ ಅವನಿಗೂ ಕೂಡ ಹೆದರಿಕೆ ಬಂದಂಗೆ ಆಕೈತಿ. ಏನಪ್ಪ ಇವ್ರು ಹಿಂಗೆ ಹೇಳಿದ್ರಲ್ಲ, ತಲೆನ ಕಟ್ಟಾಕೈತೆ ಅಂತ ಹೇಳಿದ್ರಲ್ಲ ಅಂತ ಹೇಳಿ ಹೆದರಿಕೆ ಬರ್ತೈತಿ. ಫೈನಲಿ ದ ಸನ್ ಸೆಡ್, ಲೆಟ್ಸ್ ಗೋ ಆ್ಯಂಡ್ ಆಸ್ಕ್ ನಾಗೇಂದ್ರ. ಲಾಸ್ಟಿಗೆ ಅವ್ರ ತಂದೆ ಏನು ಹೇಳ್ತಾನೆ, ಹೋಗಿ ನಾಗೇಂದ್ರಗೆ ಒಂದು ಮಾತು ಕೇಳೋಣಂತ ನಡಿ ಅಂತ ಅಂತಾನೆ. ಹಿ ವಾಸ್ ವಿಸ್ಡಮ್ ಟು ಸೆಲ್, ಅವನ ಕಡೆ ಅವನ ಬುದ್ಧಿವಂತಿಕೆನ ಸೆಲ್ ಮಾಡೋಕೆ ಇಟ್ಟಿರ್ತಾನೆ. ಲೆಟ್ಸ್ ಸಿ ವಾಟ್ ಹಿ ಹ್ಯಾಸ್ ಟು ಸೇ ಟು ಗೆಟ್ ಮೀ ಔಟ್ ಆಫ್ ದಿಸ್ ಸ್ಕ್ರ್ಯಾಪ್. ನೋಡೋನು ಅವನೇನು ಹೇಳ್ಬೋದು ಈ ಮ್ಯಾಟ್ರಿಗೆ, ಏನಾದರೂ ಎಸ್ಕೇಪ್ ಮಾಡ್ಬೋದನ ಅಂತ ಕೇಳೋಣ ನಡಿ ಅವನ ಬುದ್ಧಿವಂತಿಕೆನ ಅಂತ ಹೇಳ್ತಾನೆ. ಸೊ ಫಾದರ್ ಆ್ಯಂಡ್ ಸನ್ ವೆಂಟ್ ಟು ದ ನಾಗೇಂದ್ರ, ಹೂ ಸೈಡ್ ಹಿ ವುಡ್ ಹೆಲ್ಪ್ ಬಟ್ ದ ಫೀ ವುಡ್ ಬಿ 500 rupees. Gupta paid him the money and Nagendra said, when they call you to court, pretend to be insane. Behave as if you understand nothing of that what he say. ಸೊ ನಾಗೇಂದ್ರ ಏನಂತಾನೆ, ನಾನು ನಿಮಗೆ ಐಡಿಯಾ ಕೊಡ್ತೀನಿ, ಆದ್ರೆ ಅದು ಐಡಿಯಾಗೆ ಫೀಸ್ ಅಂದ್ರೆ 500 rupees ಆಗ್ತೈತಿ ಅಂತ ಹೇಳ್ತಾನೆ. ಹಂಗಂದ ಕೂಡಲೇ ಗುಪ್ತಾ ಆಯ್ತು ಅಂತ ಹೇಳಿ ಅವನಿಗೆ ದುಡ್ಡು ಕೊಡ್ತಾನೆ. ಕೊಟ್ಟಾದಮೇಲೆ ನಾಗೇಂದ್ರ ಏನು ಹೇಳ್ತಾನೆ, ಒಂದು ಐಡಿಯಾ ಕೊಡ್ತಾನೆ. ಏನಂತ ಹೇಳಿ, ಹಿ ಸೈಡ್, ಅವ್ರು ನಿನಗೆ ಕೋರ್ಟಿಗೆ ಕರೆದ್ರಂದ್ರೆ, ನಿನಗೆ ಸಾಕ್ಷಿ ಹೇಳಕ್ಕೆ ಕೋರ್ಟಿಗೆ ಅವ್ರು ಕರೆದ್ರಂದ್ರೆ, ನೀ ಏನು ಮಾಡು, ನಿನಗೇನು ಗೊತ್ತಿಲ್ದಾರಗತ್ತೆ ಆ್ಯಕ್ಟಿಂಗ್ ಮಾಡು, ಏನು ನನಗೆ ಅರ್ಥನ ಆಗಿಲ್ಲ ಅನ್ನೋರ್ಗತ್ತೆ ನೀ ಇರ ಅಂತ ಹೇಳ್ತಾನೆ. Next day, the king called the witness. He and his minister asked Babu various questions, but he wouldn't answer any of them. He merrily babbled and uttered nonsensely syllables till the king lost his patience and drove him out of the courtroom. So next ಏನಾತ, ಕಿಂಗ್ ಅವನಿಗೆ ಸಾಕ್ಷಿ ಹೇಳಕ್ಕೆ ಕರಿತಾನೆ, ಸಾಕ್ಷಿದಾರನ ಕರೆದ. ಅವನ ಮಿನಿಸ್ಟರ್ ಮತ್ತು ಕಿಂಗ್ ಏನೇನು ಮಾಡ್ತಾರೆ, ಅವನಿಗೆ ಬೇರೆ ಬೇರೆ ಕ್ವಶನ್ಸ್ ಕೇಳಕ್ಕೆ ಶುರು ಮಾಡ್ತಾರೆ. ಯಾರಿಗ? ಆ ಬಾಬುಗೆ ಕ್ವಶನ್ಸ್ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನಿಗೆ ಏನೂ ಆನ್ಸರ್ ಹೇಳಕ್ಕೆ ಗೊತ್ತಾಗೋದಿಲ್ಲ, ಏನೂ ಆನ್ಸರ್ ಹೇಳಂಗೇ ಇಲ್ಲ. ಅವೇನೇನೋ ಬೇರೆ ಬೇರೆ ನಾನ್ಸೆನ್ಸ್ ಥಿಂಗ್ಸ್ ಹೇಳಕ್ಕೆ ಶುರು ಮಾಡ್ತಾನೆ, ಏನೇನೋ ನಾನ್ಸೆನ್ಸ್ ವರ್ಕ್ ಮಾಡೋಕ್ಕೆ ಶುರು ಮಾಡ್ತಾನೆ. ಅವ್ರಿಗೆ ಅದನ್ನು ನೋಡಿ ಅವ್ರ ಪೇಷನ್ಸ್ನ ಕಳ್ಕೊಂಡ್ಬಿಡ್ತಾರೆ. ಅವ್ರ ತಾಳ್ಮೆ ಏನಿರ್ತೈತಲ್ಲ ಅದನ್ನು ಕಳ್ಕೊಂಡು ಅವ್ರಿಗೆ ಸಿಟ್ಟು ಬಂದ ಅವನಿಗೆ ಏನು ಮಾಡ್ತಾರೆ, ಆ ಕೋರ್ಟ್ ರೂಮ್ ರೂಮ್ ಇರ್ತೈತಲ್ಲ, ಆ ಕೋರ್ಟ್ ರೂಮ್ ಅವನಿಗೆ ಹೊರಗೆ ಹಾಕ್ಬಿಡ್ತಾರೆ. ಬಾಬು ವಾಸ್ ಡಿಲೈಟೆಡ್ ಬೈ ದ ಸಕ್ಸಸ್ ಆಫ್ ದ ರೂಸ್. He told everyone about the Nagendra's great wisdom, which soon became a buzzword in the marketplace. ಬಾಬುಗೆ ಖುಷಿಯಾಗಿ ಅವೇನು ಮಾಡ್ತಾನೆ, ಇದ್ರಾಗ ಸಕ್ಸಸ್ ಆಕ್ಕಾನ. ಅವೇನು ಐಡಿಯಾ ಕೊಟ್ಟಿರ್ತಾನಲ್ಲ ನಾಗೇಂದ್ರ, ಅದನ್ನು ಐಡಿಯಾದಿಂತ ಅವ್ರು ಸಕ್ಸಸ್ ಆಕ್ಕಾರ. ಅವಾಗ ಏನು ಮಾಡ್ತಾರೆ, ನಾಗೇಂದ್ರ ಎಷ್ಟು ಗ್ರೇಟ್ ಅದಾನ, ಅವ್ನ ವಿಸ್ಡಮ್ ಇಂತ್ರ, ಅವ್ನ ಬುದ್ಧಿವಂತಿಕೆದಾಗ ಅವ್ನು ಎಷ್ಟು ಗ್ರೇಟ್ ಅದಾನ ಅಂತ ಹೇಳಿ ಅವ್ರು ಏನು ಮಾಡ್ತಾರೆ, ಅವನ ಹೆಸರನ್ನ ಇಡೀ ಮಾರ್ಕೆಟ್ ಪ್ಲೇಸ್ದಾಗನ ಹರಡಿಸ್ತಾರೆ. ಚಲೋ ಅದಾನಿವ ಅಂತ ಹೇಳಿ ಎಲ್ಲರಿಗೂ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. So I hope till here you have understood this lesson. So go through this. In the next class I will again go through this next from 10 para. Okay, so read this lesson once and twice till you understand. See you in the next class. Bye everyone.